ನಮ್ಮಲ್ಲಿ ಬಹಳಷ್ಟು ಜನ ಬಿಸ್ನೆಸ್ ಆರಂಭಿಸುವಾಗ ನಮ್ಮ ಏರಿಯಾದಲ್ಲಿ ಚೆನ್ನಾಗಿದ್ರೆ ಸಾಕು, ನಮ್ಮ ಜಿಲ್ಲೆಯಲ್ಲಿ ಹೆಸರು ಬಂದ್ರೆ ಸಾಕು, ಒಂದು ತಿಂಗಳಿಗೆ 1 ಲಕ್ಷ ರೂಪಾಯಿ ಬಂದ್ರೆ ಸಾಕು ಅಂತ ಯೋಚಿಸ್ತಾರೆ. ಆದರೆ ಜಗತ್ತಿನ ಅತಿ ದೊಡ್ಡ ಕಂಪನಿಗಳು ಹುಟ್ಟಿದ ದೇಶ ಅಮೆರಿಕ. ಯಾಕೆ? ಅವರ ಬಳಿ ಹೆಚ್ಚಿನ ಹಣ ಇದೆ ಅಂತಾನಾ? ಅಲ್ಲ, ಅವರ ಬಳಿ ಒಂದು ವಿಭಿನ್ನ ಮೈಂಡ್ ಸೆಟ್ ಇದೆ. ಅದೇ ಥಿಂಕ್ ಬಿಗ್ ಮೈಂಡ್ ಸೆಟ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ಅಮೆರಿಕದಲ್ಲಿ ಒಬ್ಬ ವ್ಯಕ್ತಿ ಟೀ ಶಾಪ್ ಆರಂಭಿಸಿದ್ರು ಒಂದು ದಿನ ಜಗತ್ತಿನಾದ್ಯಂತ ಸಾವಿರಾರು ಶಾಖೆಗಳು ಇರಬೇಕು ಅಂತ ಕನಸು ಕಾಣ್ತಾನೆ. ಅದೇ ಒಬ್ಬ ಆ್ಯಪ್ ನಿರ್ಮಿಸಿದ್ರು ಕೂಡ ತನ್ನ ಊರಿಗಾಗಿ ಅಲ್ಲ, ಇಡೀ ಜಗತ್ತಿಗಾಗಿ ನಿರ್ಮಿಸ್ತಾನೆ. ಅದಕ್ಕಾಗಿಯೇ ಅಲ್ಲಿನ ಸಣ್ಣ ಆಲೋಚನೆಗಳು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಕಂಪನಿಗಳಾಗಿ ಬೆಳೆದವು. ಅದರಲ್ಲಿ ಒಂದು ಆಪಲ್ ಗ್ಯಾರೇಜ್ನಲ್ಲಿ ಆರಂಭ ಆಯಿತು. ಅಮೆಜಾನ್ ಒಂದು ಆನ್ಲೈನ್ ಬುಕ್ ಸ್ಟೋರ್ ಆಗಿ ಆರಂಭವಾಯಿತು. ಟೆಸ್ಲಾ ಒಂದು ಕಾರ್ ಕಂಪನಿ ಮಾತ್ರ ಅಲ್ಲ, ಭವಿಷ್ಯವನ್ನು ಬದಲಾಯಿಸುವ ದೃಷ್ಟಿಯೊಂದಿಗೆ ಮುನ್ನುಗ್ತಾ ಇದೆ. ಇದೇ ಥಿಂಕ್ ಮೈಂಡ್ ಸೆಟ್ ಅಲ್ಲಿ ಅಮೆರಿಕ ಸಾಕಷ್ಟು ಬ್ರ್ಯಾಂಡ್ಗಳನ್ನು ಕೊಟ್ಟಿದೆ. ಆಪಲ್, ಮೈಕ್ರೋಸಾಫ್ಟ್, ಗೂಗಲ್, ಅಮೆಜಾನ್, ಟೆಸ್ಲಾ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್, ನೆಟ್ಫ್ಲಿಕ್ಸ್, ಕೋಕೋ ಕೋಲಾ ಕಂಪನಿ, ಇಂಟೆಲ್. ಈ 10 ಬ್ರ್ಯಾಂಡ್ಗಳ ಹಿಂದೆ ಇರುವ ಸಾಮಾನ್ಯ ಅಂಶ ಏನು ಗೊತ್ತಾ? ಅವರು ಸಣ್ಣದಾಗಿ ಆರಂಭಿಸಿದ್ರು ಕೂಡ ಸಣ್ಣದಾಗಿ ಯೋಚನೆ ಮಾಡಲಿಲ್ಲ. ಇಲ್ಲೇ ಬಹಳಷ್ಟು ಭಾರತೀಯರು ಒಂದು ತಪ್ಪನ್ನ ಮಾಡ್ತಾ ಇದ್ದಾರೆ. ಶಾಪ್ ಚಿಕ್ಕದಾಗಿದ್ರೆ ಕನಸು ಚಿಕ್ಕದಾಗುತ್ತೆ, ಜನ ಚಿಕ್ಕದಾಗಿದ್ರೆ ಗುರಿಯೂ ಕೂಡ ಚಿಕ್ಕದಾಗಿರುತ್ತೆ. ಆದರೆ ಅಮೇರಿಕನ್ ಮೈಂಡ್ ಸೆಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಟುಡೇ ಸ್ಮಾಲ್ ಟುಮಾರೋ ಗ್ಲೋಬಲ್. ಇವತ್ತು ಒಂದು ಶಾಪ್, ನಾಳೆ ಒಂದು ಬ್ರ್ಯಾಂಡ್, ಆಮೇಲೆ ಒಂದು ಚೈನ್, ಕೊನೆಗೆ ಒಂದು ಇಂಡಸ್ಟ್ರಿ. ಇದೇ ಥಿಂಕ್ ಬಿಗ್ ಮೈಂಡ್ ಸೆಟ್. ನೆನ್ಪಿಟ್ಕೊಳ್ಳಿ, ದೊಡ್ಡ ಕಂಪನಿಗಳು ದೊಡ್ಡ ಹಣದಿಂದ ಹುಟ್ಟಿಲ್ಲ, ದೊಡ್ಡ ಆಲೋಚನೆಯಿಂದ ಹುಟ್ಟಿವೆ. ನೀವು ಇವತ್ತು ಒಂದು ಮೊಬೈಲ್ ಶಾಪ್ ನಡೆಸ್ತಾ ಇದ್ದೀರಾ, ಒಂದು ರೆಸ್ಟೋರೆಂಟ್ ಅನ್ನು ನಡೆಸ್ತಾ ಇದ್ದೀರಾ. ಹಾಗಾದ್ರೆ ನಿಮಗೆ ನೀವೇ ಒಂದು ಪ್ರಶ್ನೆಯನ್ನ ಕೇಳ್ಕೊಳ್ಳಿ, ಇವತ್ತು ನೀವು ಒಂದು ಶಾಪ್ ನಡೆಸ್ತಿದ್ದೀನಾ ಅಥವಾ ಭವಿಷ್ಯದಲ್ಲಿ ಒಂದು ಬ್ರ್ಯಾಂಡ್ ಅನ್ನ ನಿರ್ಮಾಣ ಮಾಡ್ತಿದ್ದೀನಾ ಅಂತ. ಯಾಕಂದ್ರೆ ನಿಮ್ಮ ಬಿಸ್ನೆಸ್ನ ಗಾತ್ರವನ್ನ ನಿರ್ಧರಿಸೋದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ನಿಮ್ಮ ಮೈಂಡ್ ಸೆಟ್. ಅಮೆರಿಕ ಜಗತ್ತಿಗೆ ಕಲಿಸಿದ ಪಾಠ, ಅತ್ಯಂತ ದೊಡ್ಡ ಬಿಸ್ನೆಸ್ ಲೆಸನ್ ಏನು ಗೊತ್ತಾ? ಡ್ರೀಮ್ ಬಿಗ್ಗರ್ ದೆನ್ ಯುವರ್ ಕರೆಂಟ್ ರಿಯಾಲಿಟಿ. ಇವತ್ತು ನಿಮ್ಮ ಪರಿಸ್ಥಿತಿ ಎಷ್ಟೇ ಚಿಕ್ಕದಾಗಿದ್ರೂ ನಿಮ್ಮ ಆಲೋಚನೆ ದೊಡ್ಡದಾಗಿದ್ರೆ ಒಂದು ದಿನ ನಿಮ್ಮ ಬಿಸ್ನೆಸ್ ನಿಮ್ಮ ನಗರವನ್ನ ದಾಟಿ, ನಿಮ್ಮ ರಾಜ್ಯವನ್ನ ದಾಟಿ, ನಿಮ್ಮ ದೇಶವನ್ನ ದಾಟಿ ಜಾಗತಿಕ ಮಟ್ಟವನ್ನ ತಲುಪುತ್ತೆ. ನಾನು ಸುಮನ್ ಟಿವಿ ಬಿಸ್ನೆಸ್ ನೆಟ್ವರ್ಕ್ ಪರವಾಗಿ ನಿಮಗೆ ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ. ಇವತ್ತು ನಿಮ್ಮ ಬಿಸ್ನೆಸ್ ಹೇಗಿದೆ ಅಂತ ಯೋಚಿಸಬೇಡಿ, 5 ವರ್ಷಗಳ ನಂತರ ಅದು ಎಷ್ಟು ದೊಡ್ಡದಾಗಬಹುದು ಅಂತ ಯೋಚಿಸಿ. ಯಾಕಂದ್ರೆ ಸಣ್ಣ ಬಿಸ್ನೆಸ್ ಅನ್ನ ದೊಡ್ಡ ಸಾಮ್ರಾಜ್ಯವಾಗಿ ಮಾಡೋದು ಹಣ ಅಲ್ಲ, ಥಿಂಕ್ ಬಿಗ್ ಮೈಂಡ್ ಸೆಟ್. ಏನಂತೀರಾ? ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.